ಇಷ್ಟು ಸಣ್ಣ ಜಗದ ಒಳಗ ನನ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೇನೆ ಅಂತ ಹೇಳಿ ನೋಡ್ಬೋದು ನೀವು. ಇಷ್ಟ ಸಣ್ಣ ಜಗದ ಒಳಗ ಸ್ಟೆಪ್ಸ್ ಕಂಪ್ಲೀಟ್ ಮಾಡೇನಿ ಇವತ್ತಿಗೆ 4 ದಿವಸ ಉಳ್ದೈತಿ ನಮ್ಮ ಬೆಂಗಳೂರು ಐಸಿನ್ ಕಾಂಪಿಟೇಷನ್ ಗೆ. ಬೆಳಗ್ಗೆ ಎದ್ದ ಎಂಟಿ ಸ್ಟಮಕ್ ಒಳಗ ವಾಕ್ ಮಾಡಿದೆ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿ. ಹಾಫ್ ಆನ್ ಅವರ್ ವಾಕ್ ಮುಗಿಸ್ಕೊಂಡು ನಾನು ಫಸ್ಟ್ ಮೀಲ್ ತಗೊಂಡೆ. ಇವತ್ 6 ಲೀಟರ್ ವಾಟರ್ ಕಂಪ್ಲೀಟ್ ಮಾಡಕ್ ಹೇಳ್ಯಾರ. ತ್ರಾಸ ಆಗತೈತಿ ಆದ್ರೂ ಪುಷ್ ಮಾಡತ್ತೇನೆ. ಮತ್ ಸಪೋಸ್ ರೆಸ್ಟ್ ಮಾಡಿ ನನ್ನ 3rd ಮೀಲ್ ಕಂಪ್ಲೀಟ್ ಮಾಡಿದೆ. ಇದೆಲ್ಲಾ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಜಿಮ್ಮಿಗೆ ಹೋಗ್ಬೇಕಂತ ಹೇಳಿ ರೆಡಿ ಆದೆ. ಅದೇನೋ ಗೊತ್ತಿಲ್ಲ, ಇಡೀ ದಿವಸ ಎನರ್ಜಿ ಇರೋಂಗಿಲ್ಲ. ಜಿಮ್ಮಿಗೆ ಬಂದ್ ಕೂಳೆ ಎಲ್ಲಿಂತನೋ ಎನರ್ಜಿ ಬಂದ್ಬಿಡ್ತೈತಿ. ತಡಿಪ ಯಾಕೋ ಎನರ್ಜಿ ಐತಿ ಅಂತ ಹೇಳಿ ಇವತ್ತಿನ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತಿನ ವರ್ಕೌಟ್ ಗೆ ಚೆಸ್ಟ್ ಮತ್ತು ಶೋಲ್ಡರ್ ಸ್ಟ್ರೇನ್ ಮಾಡಿದೆ. ವರ್ಕೌಟ್ ಮುಗಿಸ್ಕೊಂಡು ಕಾರ್ಡಿಯೋ ಕಂಪ್ಲೀಟ್ ಮಾಡಿ ಒಂದ್ ಕಡೆ ವ್ಯೂ ನೋಡ್ಕೊಂತ ಪ್ರೋಟೀನ್ ಕುಡಿದೆ. ಮಾರ್ನಿಂಗ್ ಇಂತ್ರ ಇದೊಂದು ಟೈಮ್ ಸಂಬಂಧ ವೇಟ್ ಮಾಡ್ತಿರ್ತೇನಿ. ಆಹಾ, ಸ್ವರ್ಗ ಲೆವೆಲ್ ಫೀಲ್ ಬರ್ತೈತಿ. ಮನಿಗ್ ಬಂದ್ ನನ್ನ 3rd ಮೀಲ್ ಕಂಪ್ಲೀಟ್ ಮಾಡಿದೆ. ಯಾ ಲೆವೆಲ್ ರೆಸ್ಟ್ರಿಕ್ಟ್ ಅಂದ್ರ ಇದ್ದಿದ್ ಚಿಕನ್ ನ ಬಾಯ್ಲ್ ಮಾಡೋದು, ಅದಕ್ಕೆ ಮಸಾಲ ಇಲ್ಲ, ಬರೀ ಪಾಲಕ್. ಇವತ್ತು ಇನ್ನೊಂದ್ ನಶೀಬ್ ಏನಂದ್ರ ಮಳಿ ಬರತ್ತಿತ್ತು ಹೊರಗ. ಯಾವತ್ತೂ ಅನ್ಕೊಂಡಿದ್ದಿಲ್ಲ ನಾನು ಇಷ್ಟು ಸಣ್ಣ ಜಗದ ಒಳಗ ನನ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೇನೆ ಅಂತ ಹೇಳಿ. ನೋಡ್ಬೋದು ನೀವು, ಇಷ್ಟ ಸಣ್ಣ ಜಗದ ಒಳಗ ಸ್ಟೆಪ್ಸ್ ಕಂಪ್ಲೀಟ್ ಮಾಡೇನಿ ಇವತ್ತು. ಮಳಿ ಬರತ್ತಾಗ ಬಿಟ್ಬಿಡ್ಲೇನಪಾ ಅನ್ಸಾತಿತ್ತ. ಆದ್ರ ನಮ್ ಕಡೆ ಒಂದ್ ಗಾದೆ ನೆನಪಾತ, ಕುಣ್ಯಾಕ್ ಬರ್ಲಿಲ್ಲ ಅಂದ್ರೆ ನೆಲ ಡೊಂಕ್ ಅಂತ ಹೇಳಿ. ಅದ್ರ ಸಂಬಂಧ ಕಂಪ್ಲೀಟ್ ಮಾಡೇ ಬಿಡೋಣ ಅಂತ ಕಂಪ್ಲೀಟ್ ಮಾಡಿದೆ. ನಾಳೆ ಟೇಕ್ ಕೇರ್, ಬಾಯ್ ಬಾಯ್.